ಮಗಳು ಮದುವೆ ಮಾಡಕ್ಕೆ ನೀನ್ ಯಾವನಯ್ಯ? ಏಯ್ ಮೊದ್ಲು ನಾಟಕ ತಳ್ರ, ಮುಹೂರ್ತ ಲೇಟ್ ಆಗ್ತಿದೆ. ಹೇಳೋದ್ ಕೇಳಿಸ್ತಾ ಇಲ್ವಾ? ಏಯ್ ನಾನು ಅವ್ರ ಹತ್ರ ಮಾತಾಡ್ತೀನಿ. ಹೇಳ ಅರ್ಥ ಆಗಲ್ಲ ನಿನಗೆ? ನಿನ್ ಮಗಳಿಗೆ ಮದುವೆ ಇಷ್ಟ ಅಲ್ಲ, ಅರ್ಥ ಆಗಲ್ಲ ನಿನಗೆ? ಓಯ್ ನನ್ನ ಮಗಳ ಬಗ್ಗೆ ನನಗ್ ಗೊತ್ತು, ನಿನಗೇನ ಗೊತ್ತು? ಏನೇ ನಿನಗೆ ಗೊತ್ತಿರೋದು? ನಿನ್ ಮಗಳು ಒಳಗೆ ಸಾಯ್ತಾ ಇದ್ದಾಳೆ, ಇಲ್ಲಿ ಬಂದವ್ರ ಹತ್ರ ಹಲ್ಕಿರ್ಗೆ ಹೋಗುತ್ತಿದ್ಯಾ ನೀನು? ನಿನ್ ಮರ್ಯಾದೆ ಹೋದ್ರೆ ಮತ್ತೆ ಬರುತ್ತೆ, ಮಗಳು ಹೋದ್ರೆ ಮತ್ತೆ ಬರಲ್ಲ, ತಿಳ್ಕೊ. ಏನೇ ಹುಡುಗ ಕಡಿಮೆ ಆಗಿದೆ, ನೋಡಕ್ಕೆ ಎಷ್ಟು ಚೆನ್ನಾಗಿದೆ, ತಿಂಗಳಿಗೆ 8,000 ರೂಪಾಯಿ ಸಂಬಳ ತಗೊಂತಾನೆ. ನಿನ್ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಇದಕ್ಕೆ ಏನೇ ಆಗ್ಬೇಕು ನಿನಗೆ? ಯಾವಾಗ ನೋಡ್ರು ಮೂರ್ತ ಮಿರೋದು ಸಾಯ್ತಾ ಇದೆಯಾ? ಅಲ್ಲಿ ನೋಡ್ರಿ ರೂಮಲ್ಲಿ ಮಗಳೇ ಸಾಯ್ತಾ ಇದ್ದಾಳೆ. ನೋಡಿ, ಪ್ರೀತಿ ಒಬ್ರಿಗೋಸ್ಕರ ಒಬ್ರು ಸಾಯೋದು, ಬೇರೆ ಬೇರೆ ಆಗೋದು ಇದೆಲ್ಲ ಹಳೆ ಕಾಲಕ್ಕೆ ಆಗೋಯ್ತು. ಪ್ರೀತಿದ ಮೇಲೆ ದೊಡ್ಡವನ್ನ ಎದುರಿಸಬೇಕು, ಹಾಗೆಲ್ಲ ಮಾಡಿ ಚೆನ್ನಾಗಿ ಬದುಕಬೇಕು. ಇಲ್ಲ ಯಾಕೆ ಪ್ರೀತಿ ಮಾಡ್ತೀರಾ ನೀವು? ಹೋಗು, ಶ್ವೇತನ್ ಕರ್ಕೊಂಡು ಅಸೆಂಬ್ಲಿ ಕೂರಿಸ್ಕೊ, ಹೋಗು ಹೋಗು. ನೋಡಿ, ಅಕ್ಷತೆ ಆಗೋ ಆಸೆರೋ ಮುಂದೆ ಬನ್ನಿ. ತಡಿಬೇಕನ್ನೋ ಇಲ್ಲೇ ಇದ್ಬಿಡಿ. ಈ ಸತಿ ನಾನು ದೊಡ್ಡವರು ಚಿಕ್ಕವರು ಅಂತ ನೋಡಲ್ಲ, ಅಡ್ಡಡ್ಡ ಮಲಗಿಸ್ಬಿಡ್ತೀನಿ. ಹೂವ ಕೇಳ್ತಾ ಇದ್ದೆ ಅತ್ತಮ್ಮ. ಮಕ್ಳ ನಡೀರಿ, ಹತ್ರಿ ಎಲ್ಲ ರೆಡಿನೇ ಇಲ್ಲ? ಓ ಶಿವ, ಟ್ಯಾಂಕ್ ಅಲ್ಲಿ ಡೀಸೆಲ್ ಐತೆ, ಟೈರಲ್ಲಿ ಗಾಳಿ ಐತೆ, ಗಾಡಿ ಕಂಡೀಷನ್ ಆಗೈತೆ ಶಿವ. ಅಯ್ಯೋ, ನಿಮ್ಮ ಅಪ್ಪನ ಮನೆ ಬಣ್ಣ ಹಾಳಾಗೋಗ, ಸ್ಟೈರಿಂಗ್ ಮುಂದೆ ಡ್ರೈವರ್ ಇಲ್ಲ, ಮೊದ್ಲು ಅವ್ನು ಹುಡುಕ್ಲಾ? 11 ಗಂಟೆಗೆ ಮದ್ವೆ, 6 ಗಂಟೆಗೆ ಮುಡುಕ್ತಾರಲ್ಲಿ ಇಲ್ಲ, 6:05 ನಿನಗೆ ಹಾಲು ತುಪ್ಪ ಬಿಡಿಸ್ತೀನಿ. ಮುಡುಕ್ತಾರಲ್ಲಿ ಮದ್ವೆ ಇಕ್ಕೊಂಡು ಬೆಂಗಳೂರಲ್ಲಿ ಚಪ್ರ ಆಗ್ತಾವ, ಬಡ್ಡೆ ತೋಗ್ ಬುದ್ಧಿ ಅವ. ಬಾರಮ್ಮ, ಇನ್ನ ಕೀಳ್ತಾ ಇದ್ದ ಹೂವನ. ಹೊರಡಣವೇನಪ್ಪ? ಪರವಾಗಿಲ್ಲ ಕಣವ, ಇನ್ನೊಂದ್ ಸ್ವಲ್ಪ ಟೈಮ್ ಕಳೆದ್ಬಿಟ್ಟು ಟ್ರೈನ್ ಹೋದ್ಮೇಲೆ ಹರಕತೆ ಕೇಳವ. ನಿಮ್ಗೆ ಬುದ್ಧಿಗಿದೆ ಆಯ್ತಾ? ಹತ್ರಿ ಬೇಗ. ನೀನ್ ತಿನ್ನಪ್ಪ, ನಮ್ ತೋಟದಲ್ಲಿ ಬೆಳ್ದಿದ್ ಬಾಳೆಹಣ್ಣು ತಿನ್ನಪ್ಪ. ಇದೇನೋ ಇಲ್ಲಿ ಕೂತಿದ್ಯಾ? ಟ್ರೈನ್ ಟೈಮ್ ಆಯ್ತು, ಬಾ. ಬಂದೆ. ಬನ್ನಿ, ಕುತ್ಕೊಳ್ಳಿ. ಹೋಗ್ತಾ ಒಬ್ರಿಗೆ ಇನ್ವಿಟೇಷನ್ ಕೊಡ್ಬೇಕು. ಫೋನಲ್ಲೇ ಹೇಳ್ಬೋದಲ್ವಾ? ಅಟ್ ಇಂಪಾರ್ಟೆಂಟ್ ಆದ್ರೆ ಕೊಟ್ಬಿಟ್ಟೆ ಹೋಗಮ್ಮ. ಬಸ್ತಾ ಅತ್ತಮ್ಮ, ಜಲ್ದಿ. ಅಭಿ, ನಾಳೆ ಬೆಳಗ್ಗೆ 9 ಗಂಟೆಗೆ ನಾನು ಮದುವೆ. ಮೋಸ್ಟ್ಲಿ ನಾವಿಬ್ರು ಮೀಟ್ ಮಾಡ್ತಿರೋದು ಇದೇ ಲಾಸ್ಟ್ ಅನ್ಸುತ್ತೆ. ನಾನು ಕೆಲಸ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ನಿನಗೆ ದೂರ ಆಗ್ಬೇಕಾದ್ರೆ ಶತ್ರುಗಳು ಕೂಡ ಕಣ್ಣೀರ್ ಹಾಕ್ತಾರೆ. ಆದ್ರೆ ನೀನ್ ಎಷ್ಟು ಈಸಿಯಾಗಿ ಹೋಗ್ತೀನಿ ಅಂತ ಹೇಳ್ತಿದ್ಯಾ? ನಿನಗೇನು ಅನಿಸ್ತಾ ಇಲ್ವಾ? ನಾನೇನ್ ಮಾಡ್ಲಿ ಅಭಿ? ನೀನ್ ಈ ಮಾತನ್ನ ವಿಯನ್ನ ಟವರ್ ಮೇಲಿದ್ದ ಕೇಳಿದ್ರೆ ಚೆನ್ನಾಗಿರುತ್ತೆ. ನಿನಗ್ ನನ್ ಮೇಲೆ ಕೋಪ ಇದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಕೋಪ ಇದೆ ಅಂತ ಗೊತ್ತಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ನನ್ನಿಂದ ಏನೋ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅದ್ಗೆ ಟೈಮ್ ಆಯ್ತು. ಸ್ವಾಮಿ, 1 ನಿಮಿಷ. ಮದುವೆ ಇನ್ವಿಟೇಷನ್ ಕೊಟ್ಟು ಅಂದ ತಕ್ಷಣ ಕುಣಿದಾಡ್ಕೊಂಡ್ ಬರ್ಬೇಡ ಅಂತ ನಿಮ್ ಮಗನ್ಗೆ ಹೇಳಿ. ಏನೋ ಜೊತೆಲಿ ಕೆಲಸ ಮಾಡೋರಂತ ಸುಮ್ನಿದ್ರೆ ನಿಮ್ ಮಗನ್ ರೂಟು ಬೇರೆನೆ ಐತೆ. ನಾವು ಮಂಡ್ಯದವ್ರು, ಕಿಲಾಡಿಗಳಿರೋ ಊರು. ಗಾಳಿಲಿ ಹೊಗೆ ಬಂದ್ರೆ ಪೆಟ್ರೋಲ್ ಎಷ್ಟು, ಸಿಮೆಂಟ್ ಎಷ್ಟು ಅಂತ ಕಂಡಿಡಿಯೋ ಕಳ್ಳನ್ ಮಗ ನಾನು. ನಿಮ್ ಮಗನ್ ಬುದ್ಧಿವಾದ ಹೇಳಿ. ಆ ಹುಡುಗಿಗೂ ನಿನಗೂ ಏನಾದ್ರೂ ಇನ್ನು ಏನೋ ಯೋಚನೆ ಮಾಡ್ತಾ ಇದ್ಯಾ? ಚಿಕ್ಕಪ್ಪ, ಹೇ ಅಭಿ, ಆಗ ಅವಸರ ಮಾಡಿ ತಪ್ಪು ಮಾಡ್ದೆ, ಈಗ ತಡ ಮಾಡಿ ತಪ್ಪು ಮಾಡ್ತಾ ಇದ್ಯಾ? ಆ ಹುಡುಗಿ ಇಷ್ಟ ಅಂತ ಒಂದ್ ಮಾತು ಹೇಳೋ, ಸಿಟ್ಕೆ ಹೊಡೆದಲ್ಲ, ಆ ಮದುವೆ ನಿಲ್ಲಿಸ್ತೀನಿ. ಇಲ್ಲ ಚಿಕ್ಕಪ್ಪ, ಆ ಮಾತನ್ನ ನಾನೆಲ್ಲ ಹೇಳ್ಬೇಕಾಗಿರೋದು. ಐಶ್ವರ್ಯ ಹೇಳಿ, ನನ್ನ ಪ್ರೀತಿಸ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿ. ಒಂದೇ ಒಂದು ಮಾತು ಹೇಳಲ್ಲ ಚಿಕ್ಕಪ್ಪ. ಹಲೋ ಅಭಿ, ಅಭಿ, ನಿನಗ್ ನನ್ ಮೇಲಿರೋದು ಸ್ನೇಹನೋ ಪ್ರೀತಿನೋ ಕೋಪನೋ ನನ್ಗೆ ಗೊತ್ತಿಲ್ಲ. ಆದ್ರೆ ನನಗ್ ನಿನ್ ಕಂಡ್ರೆ ಎಷ್ಟು ಇಷ್ಟ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ನೀನ್ ಒಂದಿನ ಆಫೀಸಿಗೆ ಬರ್ಲಿಲ್ಲ ಅಂತ ನಿನ್ನ ನೋಡ್ಕೊಂಡು
ಮನೆಗೆ ಬಂದ್ಬಿಟ್ಟಿದ್ದೆ. ನೀನ್ ಬೇರೆ ಹುಡುಗಿರ್ ಜೊತೆ ನಗ್ತಾ ಮಾತಾಡಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದೆ. ಇದಕ್ಕಿಂತ ಇನ್ ಹೇಗ್ ಹೇಳ್ಬೇಕು ಅಂತ ಅವಾಗ ಗೊತ್ತಾಗ್ಲಿಲ್ಲ ಅಭಿ. ಆದ್ರೆ ಈಗ ಹೇಳ್ತಾ ಇದ್ದೀನಿ, ನೀನಂದ್ರೆ ನನ್ಗಿಷ್ಟ. ನಿನ್ನ ಬಿಟ್ಟಿರೋದಕ್ಕೆ ನನ್ ಕೈಯಿಂದ ಆಗಲ್ಲ ಅಭಿ. ಪ್ಲೀಸ್ ಒಂದ್ಸಲ ಹೇಳು ಈ ಮದ್ವೆ ಬೇಡ ಅಂತ. ನಾನು ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ. ಪ್ಲೀಸ್ ಅಭಿ, ಪ್ಲೀಸ್ ಸೇ ಸಮಥಿಂಗ್. ಸೇ ಸಮಥಿಂಗ್. ಹಲೋ 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 ಐಶು. ಅಭಿ. ಹಲೋ ಐಶು. ಹಲೋ ಐಶು, ಕ್ಯಾನ್ ಯು ಹಿಯರ್ ಮೀ? ಹಲೋ ಐಶು. ಐಶು, ಕ್ಯಾನ್ ಯು ಹಿಯರ್ ಮೀ? ಐಶು, ಕ್ಯಾನ್ ಯು ಹಿಯರ್ ಮೀ? ಹಲೋ. Shit. ಐಶು, ಐ ಲವ್ ಯು. ಯಬ್ಬಾ, ನಾನು ಬಂಕು, ಅದಕ್ಕೆ ನೀರಲ್ಲಿ ಜಂಪು. ಐಶು, ಐ ಲವ್ ಯು ವೆರಿ ಮಚ್. I love you, Abhi. I love you. I love you, Abhi. I love you. ಟಡಡಾನ್, ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು. ಟೈಮ್ ವೇಸ್ಟ್ ಯಾಕೆ ಮಾಡೋದು? ಏನಾಯ್ತು? ಏನಿಲ್ಲ, ಜೀವನದಲ್ಲಿ ಮೊದಲನೇ ಸತಿ ಒಂದು ಹುಡುಗಿಗೆ ಮುತ್ತು ಕೊಡ್ತಾ ಇದ್ದೀನಿ. ಅದನ್ನ ಹೋಗಿ ಹೋಗಿ ರಾವ್ ಕಾಲದಲ್ಲಿ ಯಾಕೆ ಕೊಡೋದು ಅಂತ. ನೀನು ಅದನ್ನೆಲ್ಲ ಬಿಲೀವ್ ಮಾಡ್ತೀಯಾ? ನನಗ್ ಗೊತ್ತಿತ್ತು ನಮ್ಮಿಬ್ರ ಅಭಿಪ್ರಾಯನೂ ಒಂದೇ, ಅಭ್ಯಾಸನೂ ಒಂದೇ ಅಂತ. ನೀನ್ ಲಿಪ್ಸ್ಟಿಕ್ ಕಾನ್ಸೆಪ್ಟ್ ಹೇಳಿದಾಗ ನನ್ಗಿಷ್ಟು ಶಾಕ್ ಆಗಿತ್ತು ಗೊತ್ತಾ? ಆಸ್ ಇಟ್ ಇಸ್ ನಾನ್ ಅನ್ಕೊಂಡ್ ಹಾಗೆ ನೀನ್ ಹೇಳಿದ್ದೆ. ನನಗಾಗ್ಲೇ ಅನ್ಸಿತ್ತು ನೀನ್ ನನ್ ಥರಾನೇ ಥಿಂಕ್ ಮಾಡ್ತೀಯಾ ಅಂತ. ಐಶು, ಈಗ ನೀನು ಅರ್ಧಾಂಗಿ, ನಿನ್ನ ಹತ್ರ ಯಾವುದು ಮುಚ್ಚಿಡಂಗಿಲ್ಲ. ಇದು tehelka.com ಅಂತ. ಆಕ್ಚುಲಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಬಗ್ಗೆ ಬೇರೆಯವ್ರು ಏನ್ ಅನ್ಕೊಂತಾರೆ ಅಂತ ತಿಳ್ಕೊಳ್ಳೋ ಅಂತ ಕುತೂಹಲ ಇದ್ದೇ ಇರುತ್ತೆ. ಅದು ಸಹಜ ಕೂಡ. ನಾನೇನ್ ಮಾಡಿದೆ, ಈ ಮೈಕ್ ಅಂತ ತೆಗೆದು ನಿನ್ ಟೇಬಲ್ ಕೆಳಗಿಟ್ಟೆ. ನೀನ್ ಮಾಡಿದ ಕಾನ್ಸೆಪ್ಟ್ ಎಲ್ಲ ನಿಧಾನಕ್ಕೆ ನಾನು ಕೇಳಿಸ್ಕೊಂಡ್ಬಿಟ್ಟೆ. ಅವಾಗ ನನಗೆ ಗುಟ್ಟು ಐಡಿಯಾ ಎಲ್ಲ.